ನಮಸ್ತೆ ಸ್ನೇಹಿತರೆ, ಇದು ಚೌಕಾಬಾರದ 9ನೇ ವಾರದ ಅಪ್ಡೇಟು. ಸೊ 9ನೇ ವಾರಕ್ಕೆ ನಮ್ಮ ಬೆಡ್ಡು ಈ ರೀತಿ ಇದೆ. ಅಗೇನ್ ನಾನು ಹಾಕಬೇಕಾಗಿರೋ ಬೀಜಗಳನ್ನ ಹಾಕಿಲ್ಲ ಕರೆಕ್ಟಾಗಿ, ಅಂದರೆ ಯಾವ್ಯಾವುದು ಬಾಕ್ಸಲ್ಲಿ ಏನೇನು ಬರಬೇಕಂತ. ಜಾಸ್ತಿ ಬಳ್ಳಿ ಗಿಡಗಳನ್ನ ಹಾಕಿರೋದ್ರಿಂದ ಈ ರೀತಿ ಹಬ್ಕೊಂಡಿದೆ ಫುಲ್ಲು. ಇಲ್ಲಿ ನೀವು ಈ ಬಳ್ಳಿ ನೋಡಿದ್ರೆ ನಾನು ಹೋದ ವೀಡಿಯೋನಲ್ಲೆಲ್ಲ ಕೂಡ ಮೆನ್ಷನ್ ಮಾಡಿದ್ದೆ, ಇದು ಫುಲ್ ಬಾಡೋಗ್ಬಿಟ್ಟಿತ್ತು. ಬಟ್ ಇವಾಗ ಗಮನಿಸಿದ್ರೆ ಇದು ಬೆಳೀತಾ ಇರೋ ಥರ ಕಾಣಿಸುತ್ತೆ, ಯಾಕಂದರೆ ಇದೆಲ್ಲ ಎಲೆ ಚಿಗುರ್ತಾ ಇದೆ. ಸೊ ಅಗೇನ್ ಇದ್ರದ್ದು ಬ್ಯಾಕ್ ಸ್ಟೋರಿ ಹೊಸ್ದಾಗಿ ನೋಡ್ತಿರೋರು ಗೊತ್ತಿಲ್ಲ ಅಂತ ಹೇಳಿದ್ರೆ ಹಳೆ ವೀಡಿಯೋಸ್ ನೋಡಿ. ಇದು ಆ್ಯಕ್ಚುಲಿ ಬೇರು ಕೆಳಗಡೆ ಫುಲ್ಲು ಕಟ್ಟಾಗಿಬಿಟ್ಟಿತ್ತು. ಸೊ ಅದು ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲದೆ ನಾನು ಕಟ್ ಮಾಡಿ ಸಪ್ರೇಟಾಗಿ ಭೂಮಿನಲ್ಲಿ, ಅಂದರೆ ಇದು ಬೆಡ್ಡಲ್ಲಿ ಹಾಗೆ ಹಾಕಿದ್ದೆ. ಸೊ ಅದರಿಂದ ಬರ್ತಾಯಿದೆ. ಒಂದು ಸತಿ ಚೆಕ್ ಮಾಡೋಣ ಏನಾಗಿದೆ ಅಲ್ಲಿ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೀವು ನೋಡಿದ್ರೆ ಇದು ಹಳೆ ಬೇರು ಇದ್ದಿದ್ದಿದ್ರದ್ದು. ಇಲ್ಲಿ ಫುಲ್ ಏನೋ ಹುಳನೋ ಏನೋ ತಿನ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ಇದನ್ನು ಇಲ್ಲೇ ಕಟ್ ಮಾಡಿಬಿಟ್ಟು ಸಪ್ರೇಟಾಗಿ ಇದನ್ನು ಹಾಕಿದ್ದೆ. ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡು ಹಾಕಿದ್ದು ಡೌಟಲ್ಲಿ. ಇಲ್ಲಿ ನೋಡ್ಬೋದು ಇದೆಲ್ಲ ಹಳೆ ಎಲೆಗಳು, ಇದೆಲ್ಲ ಒಣಗೋಗ್ಬಿಡ್ತು. ಆ್ಯಂಡ್ ಅಗೇನ್ ಇದು ನೋಡಿದ್ರೆ ಇದರಲ್ಲೂ ಶಕ್ತಿ ಇದೆ ಅಂತ ಅನಿಸಲ್ಲ. ಬಟ್ ಇಲ್ಲಿ ಮೇಲೆ ಬರ್ತಾ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಸೊ ಗೊತ್ತಿಲ್ಲ ಹೇಗೆ ಬರ್ತಿದೆ, ಅಥವಾ ಆ್ಯಕ್ಚುಲಾಗಿ ನ್ಯಾಚುರಲ್ ಆಗಿ ಇರೋದೇ ಹಾಗೇನಾ ಇಲ್ವಾ ಅಂತ. ಯಾಕಂದರೆ ಈ ಥರ ಬಳ್ಳಿ ಗಿಡಗಳು ಆ ರೀತಿ ಹಾಕಿದ್ರೆ ಬರುತ್ತೋ ಗೊತ್ತಿಲ್ಲ, ಬೇರಿಂದ ಹಾಕಬೇಕೋ ಅಂತಲೂ ಗೊತ್ತಿಲ್ಲ ನನಗೆ. ಸುಮ್ಮನೆ ಟ್ರಯಲ್ ಆ್ಯಂಡ್ ಎರರ್ ಥರ ಹಾಕಿದ್ದೀನಿ. ಬಟ್ ಇವಾಗ ಬರುತ್ತೆ ಅಂತ ಒಂದು ಕನ್ಫರ್ಮೇಷನ್ ಥರ ಸಿಗ್ತಾಯಿದೆ. ಹಾಗೇನು ಲಕ್ಕಲ್ಲೂ ಬಂದಿರ್ಬೋದು, ಇಲ್ಲ ಬೇರೆ ಏನೋ ನಡೆದಿರ್ಬೋದು ಅಲ್ಲಿ ಬರೋಕ್ಕೆ. ಸೊ ಇದೊಂದು ಅಪ್ಡೇಟ್ ಮಾಡಬೇಕಿತ್ತು. ಅದು ಬಿಟ್ಟರೆ ಇಲ್ಲಿ ಬೀನ್ಸು ಮತ್ತು ಮೀಟ್ರ್ ಬೀನ್ಸ್ ಎಲ್ಲ ಸಾಕಷ್ಟು ಹಾರ್ವೆಸ್ಟ್ ಮಾಡಿದ್ದೀವಿ. ಸಾಕಷ್ಟು ಅಂತ ಹೇಳಿದ್ರೆ 2 ಸತಿ ಇದರಲ್ಲಿ ಬೇಳೆ ಸಾರು ಮಾಡ್ಕೊಂಡು ನಾವು ತಿಂದಿದ್ದೀವಿ. ಇವತ್ತು ಅಷ್ಟೇ ಒಂದು 2-3 ಬೀನ್ಸ್ ಸಿಕ್ತು. ಬಟ್ ಇನ್ನು ಇಲ್ಲೆಲ್ಲ ಒಂದಷ್ಟು ಸಣ್ಣ ಪುಟ್ಟ ಬೀನ್ಸು ಬರ್ತಾಯಿದೆ. ಸೊ ಇದೆಲ್ಲ ಐ ಥಿಂಕ್ ಇನ್ನೂ 1 ವಾರ ಅಷ್ಟರಲ್ಲಿ ಬರುತ್ತೆ ಅನಿಸುತ್ತೆ. ಇಲ್ಲೊಂದು ಬೀನ್ಸ್ ಇದೆ. 4 ಕಡೆ ಹಾಕಿದ್ದೆ ಬೀನ್ಸು, ಬಟ್ ಇಲ್ಲಿ 2 ಕಡೆ ಮಾತ್ರ ಬಂದಿದೆ. ಮೋಸ್ಟ್ಲಿ ಆ ಕಡೆ ಮೀಟ್ರ್ ಬೀನ್ಸ್ ಹಾಕಿರೋದು. ಸೊ ಅಲ್ಲೆಲ್ಲ ಮೀಟ್ರ್ ಬೀನ್ಸ್ ಕಾಣಿಸ್ತಿರ್ಬೋದು. ಅದು ಬಿಟ್ಟರೆ ಟೊಮೆಟೊ ಗಿಡಗಳೆಲ್ಲ ಇವಾಗ ಫ್ಲವರಿಂಗ್ ಆಗ್ತಾಯಿದೆ. ಈ ಟೊಮೆಟೊ ಗಿಡದ್ದು ಇಲ್ಲೆಲ್ಲ ಹಣ್ಣು ಬರ್ತಾಯಿದೆ, ಇದರಲ್ಲಿ ಅಂದರೆ ಕಾಯಿ ಬರ್ತಾಯಿದೆ. ಇನ್ನೂ ಫುಲ್ ಇದರಲ್ಲಿ ಇನ್ನೂ ಟೊಮೆಟೊ ಹಾರ್ವೆಸ್ಟ್ ಮಾಡಿಲ್ಲ. ಸೊ ಬಾಕ್ಸ್ 1ನಲ್ಲಿ ನಮಗೆ ಜಾಸ್ತಿ ಬೀನ್ಸ್ ಸಿಕ್ಕಿದೆ. ಅದು ಬಿಟ್ಟರೆ ಟೊಮೆಟೊ ಚೆನ್ನಾಗಿ ಬೆಳೀತಾ ಇದೆ. ಬಟ್ ಇವಾಗವರೆಗೂ ಹಣ್ಣು ಆ ಥರದ್ದೆಲ್ಲ ಏನೂ ತೆಗ್ದಿಲ್ಲ ನಾವು. ಈ ಪಾಲಾಕು ಎಲ್ಲ ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ಪಾಲಾಕು ಇದೆಲ್ಲ ನಾವು 2 ಸತಿ ಏನೋ ಹಾರ್ವೆಸ್ಟ್ ಮಾಡಿದ್ದೀವಿ. ಅದಾದಮೇಲೆ ಅಷ್ಟೇನು ಬಂದಿಲ್ಲ, ಇನ್ನು ನೋಡಬೇಕು. ಇವಾಗ ಇನ್ನೂ ಒಂದಷ್ಟು ಎಲೆಗಳು ಬರ್ತಾಯಿದೆ. ಅದು ಬಿಟ್ಟರೆ ಇಲ್ಲಿ ಬದನೆಕಾಯಿ ಕೂಡ ನೆಕ್ಸ್ಟು ಬರ್ಬೋದು. ಬಟ್ ಇದು ಟೈಮ್ ಲೈನ್ ಇವಾಗ ಒಂದಷ್ಟು ಗೊತ್ತಾಗ್ತಾಯಿದೆ. ಅಂದರೆ ಮೀಟ್ರ್ ಬೀನ್ಸ್ ಎಲ್ಲ 2 ಮಂತ್ಸಲ್ಲಿ ನಮಗೆ ಆಲ್ಮೋಸ್ಟ್ ಹಾರ್ವೆಸ್ಟಿಗೆ ರೆಡಿಗಿರುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ಇದು ವೈಟ್ ಕಲರ್ ಫ್ಲವರ್ ಥರ ಬಂದಿದ್ದು. ಇದಕ್ಕೆ ಇವಾಗ ನೋಡಿ ಈ ರೀತಿ ಕಾಯಿ ಬಂದಿದೆ. ಇದೇನಂತ ಗೊತ್ತಿಲ್ಲ. ಸೊ ನಿಮಗೆ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ನಾನು ಅದೇನಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಕಳೆನೋ ಅಥವಾ ಯೂಸ್ ಮಾಡ್ಬೋದು, ಗೊತ್ತಿಲ್ಲ. ಸೊ ಇದಿಷ್ಟು ಫಸ್ಟ್ ಬಾಕ್ಸು. ಸೆಕೆಂಡ್ ಬಾಕ್ಸಿಗೆ ಬಂದರೆ ಇದು ಫುಲ್ಲು ಒಂಥರ ಮಿನಿ ಕಾಡು ಥರ ಇದೆ ಇದು ನೋಡೋಕ್ಕೆ. ಅಗೇನ್ ಸಾಕಷ್ಟು ಮೀಟ್ರ್ ಬೀನ್ಸ್ ಎಲ್ಲ ಹಬ್ಕೊಂಡ್ಬಿಟ್ಟಿದೆ, ಫುಲ್ಲು ಮೇಲ್ವರೆಗೂ ಹೋಗಿದೆ. ಏನು ಮೇಲಿಂದ ಮತ್ತೆ ಕೆಳಗಡೆ ಬರ್ತಾಯಿದೆ. ಸೊ ಮೀಟ್ರ್ ಬೀನ್ಸು ಅಷ್ಟೇ ಸಾಕಷ್ಟು ಯೂಸ್ ಮಾಡಿದ್ದೀವಿ ನಾವು. ಆಮೇಲೆ ಇಲ್ಲಿ ಅರಿಶಿನ ಕೂಡ ಇದೆ. ಸೊ ಅರಿಶಿನ ಎಲ್ಲ ಒಂದಷ್ಟು ಹುಳುಗಳು ತಿಂದಿದೆ. ಇದರೊಳಗಡೆ ಲಾಸ್ಟ್ ಟೈಮ್ ಇಲ್ಲಿ ನೋಡಿ ಇಲ್ಲಿದೆ ಹುಳ. ಸೊ ಇದೆಷ್ಟು ಕ್ಲೀನಾಗೆ 1 ಬೈ 1 ಕಟಿಂಗ್ ಮಾಡ್ಕೊಂಡು ತಿನ್ನುತ್ತೆ, ಹಾಗೆ ಬಿಟ್ಟಿದ್ದೀನಿ. ಇದೆಲ್ಲ ನೋಡ್ಬೋದು ಒಳಗಡೆ ಸಾಕಷ್ಟು ಗಿಡಗಳನ್ನ ತಿಂದಿದೆ ಅದು. ಆಮೇಲೆ ಇದು ಸಾಸಿವೆ ಗಿಡ ಅಂತ ಹೇಳಿದ್ರು ನಮ್ಮ ತಾಯಿಯವರು. ಸೊ ಇದು ಯಾವಾಗ ಹಾರ್ವೆಸ್ಟ್ ಮಾಡೋದಂತ ಗೊತ್ತಿಲ್ಲ ನನಗೆ. ನಿಮಗೆ ಏನಾದರೂ ಗೊತ್ತಿದ್ರೆ ಹೇಳಿ. ಫುಲ್ ಸ್ವಲ್ಪ ದಪ್ಪ ಇದೆ, ನೋಡೋಕ್ಕೆ ಚೆನ್ನಾಗಿದೆ. ಇಲ್ಲಿ ಕೂಡ ಇದೆ ಸಾಸಿವೆ.
ಸೊ ಇದು ಅದಾಗದೇ ಬಂದಿರೋದು. ಸೊ ಇದು ಮೋಸ್ಟ್ಲಿ ಇವಾಗ ತೆಗಿಬೋದು ಅನಿಸುತ್ತೆ, ಗಟ್ಟಿಗಿದೆ. ಬಟ್ ಯಾರಾದರೂ ತಿಳಿಸಿದ್ರೆ ಎಷ್ಟು ದಿನಕ್ಕೆ ತೆಗಿಬೋದು ಅಥವಾ ಯಾವ ಟೈಮಲ್ಲಿ ಹೇಗಿರಬೇಕು ಅದು ತೆಗಿಯೋ ಟೈಮಲ್ಲಿ, ಹಾರ್ವೆಸ್ಟ್ ಟೈಮಲ್ಲಿ ಅಂತ ಹೇಳಿದರೆ ಟೈಮಲ್ಲಿ ನೋಡ್ಕೊಂಡು ತೆಗಿಬೋದು. ಇನ್ನು ಮತ್ತು ಇದು ಟೊಮೆಟೊ ಗಿಡಗಳೆಲ್ಲ ಇಲ್ಲಿ ಜಾಸ್ತಿ ಇದೆ, ಅದೆಲ್ಲ ಕಾಯಿ ಬಿಡೋವರೆಗೂ ಕಾಯಬೇಕು. ಸೊ ಇದು ಸೆಕೆಂಡ್ ಬಾಕ್ಸು. ನೆಕ್ಸ್ಟು ಥರ್ಡ್ ಬಾಕ್ಸಿಗೆ ಇಲ್ಲಿ ನಮಗೆ ಗೆಡ್ಡೆ ಗೆಣಸು ಅಂದರೆ ಇದು ಸಿಹಿಗೆಣಸದು ಎಲ್ಲೆಲ್ಲ ಆಚೆವರೆಗೂ ಬಂದಿದೆ. ಸೊ ಇವತ್ತು ಆ್ಯಕ್ಚುಲಿ ನಾವು ಸೊಪ್ಪು ಸಾರು ಮಾಡೋಕ್ಕೆ ಸಾಕಷ್ಟು ಸೊಪ್ಪುಗಳನ್ನ ಇಲ್ಲಿಂದ ತೊಗೊಂಡಿದ್ದೀವಿ. ಅಂದರೆ ಇಲ್ಲಿಂದ ಅಂದರೆ ಬರೀ ಈ ಬೆಡ್ಡಿಂದ ಅಲ್ಲ, ಬಟ್ ನಮ್ಮ ಪೂರ್ತಿ ಇಲ್ಲಿ ಸೈಟ್ ಖಾಲಿ ಸೈಟ್ ಇದೆಲ್ಲ ಅದರಿಂದ ತೊಗೊಂಡಿದ್ದೀವಿ. ಇಲ್ಲಿ ಕೂಡ ಅಷ್ಟೇ ಮೀಟ್ರ್ ಬೀನ್ಸು ಎಲ್ಲ ಒಂದಷ್ಟು ಹಾರ್ವೆಸ್ಟ್ ಮಾಡಿದ್ದೀವಿ. ಇನ್ನೂ ಒಂದೊಂದು ಅಲ್ಲಲ್ಲೇ ಬಿಟ್ಟಿದ್ದೀವಿ. ಬಟ್ ಒಂಥರ ಚೆನ್ನಾಗಿದೆ ಇದೊಂದು ಎಕ್ಸ್ಪೀರಿಯೆನ್ಸು. ಮತ್ತು ಇದು ಬೆಂಡೆಕಾಯಿ ಇರಬೇಕು. ಸೊ ಇದು ಇನ್ನೂ ಎಷ್ಟು ದಿನ ತೊಗೊಳೋದು ಗೊತ್ತಿಲ್ಲ. ಇದೆಲ್ಲ ಇವಾಗ ಬಂದಿದೆ. ಸ್ಟಾರ್ಟಿಂಗಲ್ಲಿ ಹಾಕಿರೋದು ಈಗೀಗ ಸ್ವಲ್ಪ ಬರ್ತಾಯಿದೆ. ಮೋಸ್ಟ್ಲಿ ಸಾಯಿಲ್ಗೆ ಬೇಕಾಗಿರೋ ನ್ಯೂಟ್ರಿಷನ್ನು ಎಲ್ಲ ಸಿಗ್ತಾಯಿದೆ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಒಂದಷ್ಟು ಗಿಡಗಳೆಲ್ಲ ಬರ್ತಾಯಿದೆ. ಮತ್ತು ಇದು ಥರ್ಡ್ ಬಾಕ್ಸಲ್ಲಿ ಇನ್ನೊಂದೇನೆಂದರೆ ಇಲ್ಲೆಲ್ಲ ಮುಂಚೆ ಧನ್ಯ ಹಾಕಿದ್ವಿ. ಸೊ ಅದೆಲ್ಲ ಹಾರ್ವೆಸ್ಟ್ ಮಾಡಿ ಹಾಗೆ ಬಿಟ್ಟಿದ್ದೀವಿ. ಇಲ್ಲಿ ನೆಕ್ಸ್ಟು ಇದು ಕಂಪ್ಲೀಟ್ ಬಾಕ್ಸ್ ಎಲ್ಲ ಖಾಲಿ ಆದಮೇಲೆ, ಅಂದರೆ ಬೆಡ್ಡು ಮತ್ತು ಫಸ್ಟಿಂದ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡುವಾಗ ಕ್ಲೀನಾಗಿ ಅವ್ರು ಕೊಟ್ಟಿರೋ ಸೀಡ್ಸ್ ಲೇಔಟ್ ಪ್ರಕಾರ ಹಾಕಬೇಕಂತಿದ್ವಿ. ಸೊ ಅಲ್ಲಿವರೆಗೂ ನಾವು ಒಳಗಡೆ ಏನು ಮತ್ತು ಸೊಪ್ಪುಗಳು ಆ ಥರದ್ದೆಲ್ಲ ಹಾಕೋಕ್ಕೆ ಹೋಗಿಲ್ಲ. ಸೊ ಇದು 3ನೇ ಬಾಕ್ಸ್ ಬಗ್ಗೆ. 4ನೇ ಬಾಕ್ಸಿಗೆ ಬಂದರೆ ಅಗೇನ್ ಇಲ್ಲಿ ನಿಮಗೆ ಕುಂಬಳಕಾಯಿದು ಅನಿಸುತ್ತೆ. ಅಗೇನ್ ಇದು ಬಂದಮೇಲೆ ನನಗೆ ಗೊತ್ತಾಗುತ್ತೆ. ಸೊ ಇದು ಹೀರೆಕಾಯೋ ಅಥವಾ ಹಾಗಲಕಾಯಿ ಯಾವುದೋ ಒಂದು ಇರಬೇಕು. ಸೊ ಇಲ್ಲಿ 2 ಥರದ ಬಳ್ಳಿ ಇದೆ. ಸೊ ಇದು ಕೂಡ ಅಷ್ಟೇ ಮೇಲ್ವರೆಗೂ ಹಬ್ಬಿದೆ. ಇದರಲ್ಲಿ ನಾನೇನು ಟ್ರೈ ಮಾಡ್ತಿರೋದು ಅಂತ ಹೇಳಿದರೆ, ಒಂದನ್ನು ಇದು ನಮ್ಮ ತಾಯಿಯವರು ಮೇಲೆ ಹಬ್ಸ್ಬೇಕು ಅಂತ ಹೇಳಿಬಿಟ್ಟು ಹಾಕಿದ್ದಾರೆ. ಬಟ್ ನನಗನ್ಸೋ ಪ್ರಕಾರ ಇದು ಮೋಸ್ಟ್ಲಿ ನೆಲದ ಮೇಲೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಯಾಕಂದರೆ ಮೇಲೆ ಹೋಗಬೇಕಂದ್ರೆ ಅಗೇನ್ಸ್ಟ್ ಗ್ರಾವಿಟಿ ಹೋಗ್ಬೇಕು. ಸೊ ಮೇ ಬಿ ಜಾಸ್ತಿ ನ್ಯೂಟ್ರಿಯೆಂಟ್ಸು ಮೇಲ್ಗಡೆ ಹೋಗೋಕ್ಕೆ ಯೂಸ್ ಆಗ್ಬೋದು. ಅದೇ ಕೆಳಗಡೆ ಬಿಟ್ಟರೆ ಆರಾಮಾಗಿ ಅದು ಪಡೆಗೆ ಅದು ಹೋಗುತ್ತೆ. ಯಾಕಂದರೆ ಅಷ್ಟೊಂದು ನ್ಯೂಟ್ರಿಯೆಂಟ್ಸ್ ಬೇಕಾಗಿಲ್ಲ. ಅಗೇನ್ಸ್ಟ್ ದ ಗ್ರಾವಿಟಿ ಏನು ವರ್ಕ್ ಆಗೋಲ್ಲ. ಅಗೇನ್ ಇದು ನಾನು ಅರ್ಥ ಮಾಡ್ಕೊಂಡಿರೋ ರೀತಿ ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಸೊ ಹಾಗಾಗಿ ಮೇಲೆ ಹೋಗೋಕ್ಕೂ ಬಿಟ್ಟಿದ್ದೀನಿ, ಆ ಕಡೆ ಮತ್ತು ಈ ಕಡೆ ಕೆಳಗಡೆ ಹೋಗೋಕ್ಕೂ ಬಿಟ್ಟಿದ್ದೀನಿ. ಸೊ ನೋಡ್ಬೇಕು ಯಾವ ಕಡೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಏನಾದ್ರು ಟ್ರೈ ಮಾಡಿದ್ರೆ ಈ ರೀತಿ ಡಿಫ್ರೆಂಟ್ ವೇರಿಯೇಷನ್ಸ್ನ ಟ್ರೈ ಮಾಡಿದ್ರೆ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಇದ್ರ ಜೊತೆಗೆ ಇಲ್ಲಿ ನಾವು ಈರುಳ್ಳಿ ಇದೆಲ್ಲ ಕೂಡ ಹಾಕಿದ್ವಿ. ಸೊ ಇದು ಮೋಸ್ಟ್ಲಿ ಇವಾಗ ಹಾರ್ವೆಸ್ಟ್ ಮಾಡೋ ಸಮಯ ಬಂದಿದೆ ಅನಿಸುತ್ತೆ. ಇದೆಲ್ಲ ಒಣಗಿದೆ ಇವಾಗ. ಸೊ ಈ ಕಡೆ ಎಲ್ಲ ಒಂದಷ್ಟು ಈರುಳ್ಳಿ ಹಾಕಿದ್ದೀವಿ. ಈ ಸೈಡೆಲ್ಲ, ಈ ಕಡೆ ಎಲ್ಲ ನಾವು ಶುಂಠಿ, ಅರಿಶಿನ, ಆಮೇಲೆ ಈ ಥರದಲ್ಲಿ ಹಾಕಿರೋದು. ಈ ಕಡೆ ಬೆಡ್ ಕಾರ್ನರಲ್ಲಿ ಕ್ಯಾರೆಟ್ಸು. ಸೊ ಇದೆಲ್ಲ ನೋಡಬೇಕು, ಹಾರ್ವೆಸ್ಟ್ ಯಾವಾಗ ಮಾಡಬೇಕು ಏನಂತ ನೋಡಿಬಿಟ್ಟು ಮಾಡಬೇಕು. ಸೊ ಇದಿಷ್ಟು ಓವರಾಲ್ ಆಗಿ ಬೆಡ್ಡಿನ ಅಪ್ಡೇಟ್ಸು. ಹಾಗೇನು ಆ ಕಡೆ ಎಲ್ಲ ಸೇಮ್ ಅದೇ ಮೀಟ್ರ್ ಬೀನ್ಸು ಆ ಥರದ್ದೇ ಇರೋದು, ಚೆನ್ನಾಗಿ ಬರ್ತಾಯಿದೆ. ಸೊ ಕಾದು ನೋಡಬೇಕು. ಇದರಲ್ಲಿ ಒಂದು ಗಮನಿಸಿರೋದು ನಾನು ಏನಂತ ಹೇಳಿದರೆ, ಎಸ್ಪೆಷಲಿ ಇದು ಮೀಟ್ರ್ ಬೀನ್ಸಲ್ಲಿ ಹಾಗೇನು ಇದು ಆಲ್ರೆಡಿ ಇದೆಲ್ಲ ಕೃಷಿ ಮಾಡ್ತಿರೋರಿಗೆ ಗೊತ್ತಿರ್ಬೋದು ಅಥವಾ ಅಬ್ಸರ್ವ್ ಮಾಡಿರ್ಬೋದು ಅನಿಸುತ್ತೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿದೆ ನೋಡಿ, ಇದು ಮೀಟ್ರ್ ಬೀನ್ಸ್ದು ಫ್ಲವರು. ಇದು ನೆಕ್ಸ್ಟು ಮೀಟ್ರ್ ಬೀನ್ಸ್ ಬರೋದಿದ್ರಿಂದ ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಈ ರೀತಿ ಆಗುತ್ತದು. ಸೊ ಇದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಏನಂತ ಹೇಳಿದ್ರೆ, ಇಲ್ಲಿ ಇದೊಂದು ಮೇಯ್ನ್ ಗಿಡದ್ದು ಒಂದು ಲೈನ್ ಅಂತ ಅಂದ್ಕೊಳ್ಳೋಣ. ಸೊ ಈ ಮೇಯ್ನ್ ಲೈನ್ ಏನು ಹೋಗಿದೆ, ಇದು ಸ್ಟ್ರೈಟ್ ಬಳ್ಳಿ ಹಬ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲೆಲ್ಲಿ ಈ ಮೀಟ್ರ್ ಬೀನ್ಸ್ ಸಿಗುತ್ತಲ್ವ, ಸೊ ಅದರಲ್ಲಿ ಒಂದು ಬ್ರಾಂಚ್ ಮೀಟ್ರ್ ಬೀನ್ಸ್ ಆಗುತ್ತೆ, ಇನ್ನೊಂದು ಬ್ರಾಂಚು ಈ ರೀತಿ 3 ಎಲೆ ಬಂದಿರುತ್ತೆ. ಸೊ ಇದು ನಾನು ನೋಡಿರೋ ಪ್ರಕಾರ ಅಥವಾ ತಿಳ್ಕೊಂಡಿರೋ ಪ್ರಕಾರ, ಅಂದರೆ ಅಬ್ಸರ್ವೇಷನಲ್ಲಿ ನಾನು ಅಂದ್ಕೊಂಡಿರೋದು ಏನಂತ ಹೇಳಿದ್ರೆ,
ಈ ಮೀಟ್ರ್ ಬೀನ್ಸಿಗೆ ಏನು ನ್ಯೂಟ್ರಿಷನ್ ಬೇಕು ಈ ಎಲೆಗಳಿಂದ ಸಿಗುತ್ತೆ. ಅಂದರೆ ಇವಾಗ ಸೂರ್ಯನ ಕಿರಣ ತಗೊಳ್ಳೋದಿರ್ಬೋದು ಅಥವಾ ಏನೇನು ಗಾಳಿಯಿಂದ ಏನು ಬೇಕು ಅದ್ರ ನ್ಯೂಟ್ರಿಷನ್ನು ಮೋಸ್ಟ್ಲಿ ಇದರಿಂದ ಸಿಗುತ್ತೆ. ಸೋಲಾರ್ ಪ್ಯಾನಲ್ ಥರ ಅಂತ ಅಂದ್ಕೊಳ್ಳೋಣ. ಸೊ ಇದು ಸೋಲಾರ್ ಪ್ಯಾನಲ್ ಇಲ್ಲಿಂದ ನ್ಯೂಟ್ರಿಷನ್ ತೊಗೊಂಡು ಇದಕ್ಕೆ ಕೊಡುತ್ತೆ. ಸೊ ಈ ರೀತಿ ನಾನು ತಿಳ್ಕೊಂಡಿರೋದು. ಸರಿ ಇರ್ಬೋದು, ತಪ್ಪಿರ್ಬೋದು, ಗೊತ್ತಿಲ್ಲ. ಸೊ ಈ ವಿಷಯನ ಅಬ್ಸರ್ವ್ ಮಾಡಿದೆ, ಅದು ಹೇಳಬೇಕನ್ನಿಸ್ತು, ಅದಕ್ಕೆ ಹೇಳ್ತಾ ಇರೋದು. ಸೊ ಇದು ನೀವು ಮೀಟ್ರ್ ಬೀನ್ಸಲ್ಲಿ ಎಲ್ಲೇ ನೋಡಿದ್ರೂ ಕೂಡ ಇದು ಅಬ್ಸರ್ವೇಷನ್ ಸಿಗುತ್ತೆ. ಸೊ ಇವಾಗ ಇದರಲ್ಲೂ ನೋಡ್ಬೋದು. ಸೊ ಇದೊಂದು ಬ್ರ್ಯಾಂಚ್ ಇದೆ ಅಲ್ವಾ, ಇದರಲ್ಲಿ ನಮಗೆ ಮೀಟ್ರ್ ಬೀನ್ ಸಿಕ್ಕಿದೆ. ಇದರದ್ದು ಸ್ಪ್ಲಿಟ್ಟು ನೀವು ಹುಡ್ಕೊಂಡೋದ್ರೆ ಇಲ್ಲಿದೆ ನೋಡಿ. ಸೊ ಇದು ಬ್ರ್ಯಾಂಚು, ಇಲ್ಲಿಗೆ ಬಂದರೆ ಇಲ್ಲೊಂದು ಸ್ಪ್ಲಿಟ್ ಇದೆ, ಇದು ಬಂದು ಎಲೆ. ಸೊ ಇದಕ್ಕೆ ನ್ಯೂಟ್ರಿಷನ್ನು ಇಲ್ಲಿಂದ ಸಿಗ್ತಾ ಇದೆ. ಹಾಗೆಯೇ ಇದಕ್ಕೆ ಬಂದರೆ ಇದರದ್ದು ಇಲ್ಲಿ ಸ್ಪ್ಲಿಟ್ ಆಗಿದೆ, ಇದಕ್ಕೆ ನ್ಯೂಟ್ರಿಷನ್ನು ಈ ಎಲೆಗಳಿಂದ ಸಿಗ್ತಿದೆ. ಸೊ ಮೇನ್ ಬ್ರಾಂಚಿಗೆ ಮೋಸ್ಟ್ಲಿ ಬುಡದಿಂದ ಸಿಗ್ತಿರ್ಬೋದು. ಈ ಥರ ಸೈಡಲ್ಲಿ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನು ಈ ಸಪ್ರೇಟ್ ಒಂದು ಬ್ರಾಂಚ್ ಮಾಡ್ಕೊಂಡು ಸೋಲಾರ್ ಪ್ಯಾನಲ್ ಥರ ಕೊಡುತ್ತೆ. ಅಗೇನ್ ಇದು ಸರಿನೂ ಇರ್ಬೋದು, ತಪ್ಪು ಇರ್ಬೋದು, ಗೊತ್ತಿಲ್ಲ. ಬಟ್ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಈ ರೀತಿ ಇರೋದು. ಮೇ ಬಿ ಟ್ರೈ ಮಾಡೋಕ್ಕೆ ಒಂದೇನು ಮಾಡ್ಬೋದು ಅಂದರೆ, ಇವಾಗ ಇದು ಹೂ ಬಿಟ್ಟಿದೆ ಅಲ್ವಾ, ಇದನ್ನು ಕಟ್ ಮಾಡಿಬಿಟ್ರೆ ಇದು ಹೇಗೆ ಬೆಳೆಯುತ್ತೆ ಅಂತ ನಾನು ನೋಡಬೇಕು. ಸೊ ಅವಾಗ ಗೊತ್ತಾಗುತ್ತೆ. ಸೊ ಮೇ ಬಿ ಒಂದನ್ನು ಟ್ರೈ ಮಾಡ್ಬೋದು. ಬಟ್ ಮರ್ತೋಗ್ತೀನಿ ನಾನು ಈ ರೀತಿ ಮಾಡಿದೆ ಅಂತ ಹೇಳಿಬಿಟ್ಟು. ಸೊ ನೋಡೋಣ, ಜ್ಞಾಪಕ ಇದ್ದರೆ ಟ್ರೈ ಮಾಡೋಣ. ಬಟ್ ಇದೆಲ್ಲ ಮಾಡೋದು ತಪ್ಪು, ಅಂದರೆ ನನ್ನ ಮನಸ್ಸು ಒಪ್ಪಲ್ಲ. ಯಾಕಂದರೆ ಇದು ಇವಾಗ ತೊಂದರೆ ಮಾಡ್ತಿರೋ ಥರ. ಬಟ್ ಅಗೇನ್ ಟ್ರಯಲ್ ಆ್ಯಂಡ್ ಎರರ್ ತಿಳ್ಕೊಳ್ಳೋಕ್ಕೆ ಒಂದು ಸತಿ ಮಾಡ್ತಾಯಿದ್ದೀನಿ. ಸೊ ಇದು ಹೇಗೆ ಬೆಳವಣಿಗೆ ಆಗುತ್ತೆ ನೋಡೋಣ. ಅಂದರೆ ಚೆನ್ನಾಗೇ ಬರ್ಬೋದು. ಮೇ ಬಿ ಅದು ಇನ್ನೂ ಗ್ರೋ ಆಗಿಬಿಟ್ಟು ಎಲೆ ಬಿಡಿಸ್ಕೋಬೋದು ಅನಿಸುತ್ತೆ. ಸೊ ಇದೊಂದು ಮಾತ್ರ ತೆಗ್ದಿರ್ತೀನಿ, ನೋಡೋಣ. ಇನ್ನೊಂದು, ಈ ಥರದ ಬೆಳೆಗಳೆಲ್ಲ ಎಷ್ಟು ದಿನ ಆದಮೇಲೆ ನಾವು ಕಾಯಿ ಅಥವಾ ಬೀಜ ಮಾಡ್ಕೊಳ್ಳೋಕೆ ಬಿಟ್ಕೋಬೇಕು ಅಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ. ಯಾಕಂದರೆ ನಾವು ಬರೀ ಹಾರ್ವೆಸ್ಟ್ ಮಾಡಿ ತಿನ್ನೋದು ಅಷ್ಟು ಮಾತ್ರ ಮಾಡಬಾರ್ದು. ನಮ್ಮ ಬೀಜಗಳನ್ನ ನಾವೇ ಮಾಡ್ಕೋಬೇಕು. ಸೊ ಅದು ತುಂಬ ಇಂಪಾರ್ಟೆಂಟು. ಸೊ ಇದೊಂದು ತಿಳಿಸಿದ್ರೆ ನನಗೆ ತುಂಬ ಉಪಯೋಗ ಆಗುತ್ತೆ. ಸೊ ಇದಿಷ್ಟು ನಮ್ಮ 9ನೇ ವಾರದ ಚೌಕಾಬಾರದ ಅಪ್ಡೇಟು. ಮುಂದಿನ ವಾರದಲ್ಲಿ ಸಿಗೋಣ. ಧನ್ಯವಾದಗಳು.